ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಮತ್ತು ನನ್ನ ಚಾನಲ್ಗೆ ಸ್ವಾಗತ. ನನ್ನ ಹೆಸರು ವೀಕ್ಷಿತ. ನನ್ನ ಚಾನಲ್ ಹೆಸರು ಸಿಂಪ್ಲಿ ಬ್ಯೂಟಿಫುಲ್ ಕನ್ನಡ. ಆಹಾರ ಔಷಧಿಯಾಗಬೇಕೇ ಹೊರತು ಔಷಧಿಯ ಆಹಾರವಾಗಬಾರದು ಎಂಬ ಮಾತು ನಿಮಗೆಲ್ಲ ತಿಳಿದೇ ಇದೆ. ಇನ್ನು ನಮ್ಮ ಹಿರಿಯರಲ್ಲಿ ಎಷ್ಟೋ ಮಂದಿ ಕಾಯಿಲೆಗಳೇ ಇಲ್ಲದೆ ಆಸ್ಪತ್ರೆಯ ಮೆಟ್ಟಲು ಹತ್ತದೆ ವೈದ್ಯರ ಸಂಪರ್ಕವೇ ಇಲ್ಲದೆ ಜೀವನ ಕಳೆದದ್ದು ಇದೆ. ಇದೆಲ್ಲ ಸಾಧ್ಯವಾಗಿದ್ದು ಅಂದಿನ ಜೀವನ ಹಾಗೂ ಆಹಾರ ಪದ್ಧತಿಯಿಂದಾಗಿ. ಆದರೆ ಇವಾಗಂತೂ ಕಾಯಿಲೆ ಬಾರದಂತೆ ತಡೆಯಲು ಎಷ್ಟು ದುಸ್ಸಾಹಸ ಪಟ್ಟರೂ ಯಾವುದೇ ಫಲಿತಾಂಶ ದೊರೆಯುತ್ತಿಲ್ಲ. ಎಷ್ಟು ಆರೋಗ್ಯಪೂರ್ಣ ಜೀವನ ನಡೆಸಿದರೂ ರೋಗದಿಂದ ಬಹುತೇಕವಾಗಿ ಮುಕ್ತಿ ಸಿಗುತ್ತಿಲ್ಲ. ಹಾಗಿದ್ದರೂ ಪ್ರಯತ್ನವನ್ನು ನಿಲ್ಲಿಸುವಂತಿಲ್ಲ. ಈಗಲೂ ಕೂಡ ನಮ್ಮ ಆಹಾರ ಪದ್ಧತಿಯನ್ನು ಶುದ್ಧವಾಗಿಸಿಕೊಂಡರೆ ಕೆಲವು ಕಾಯಿಲೆಗಳಿಂದ ಮುಕ್ತಿ ಪಡೆಯಲು ಸಾಧ್ಯ. ಇನ್ನು ಆರೋಗ್ಯಕ್ಕೆ ರಕ್ಷಣೆ ನೀಡಬಲ್ಲ ಹಲವು ವಸ್ತುಗಳು ನಮ್ಮ ಅಡುಗೆ ಮನೆಯಲ್ಲೇ ಇದೆ. ಅವುಗಳಲ್ಲಿ ಮೆಂತ್ಯೆಯೂ ಕೂಡ ಒಂದು. ಮೆಂತ್ಯ ಕಾಳಿನಲ್ಲಿ ಹಲವಾರು ರೀತಿಯ ಆರೋಗ್ಯ ಗುಣಗಳೇ ಇವೆ. ಇದು ಕಾಯಿಲೆಗಳನ್ನು ನಿವಾರಿಸುವುದು ಮಾತ್ರವಲ್ಲದೆ ಕೆಲವೊಂದು ರೋಗಗಳು ಬಾರದಂತೆ ತಡೆಯುವ ಶಕ್ತಿ ಇದರಲ್ಲಿದೆ. ಅದರಲ್ಲೂ ಮೆಂತ್ಯ ನೆನೆಸಿದ ನೀರು ಕುಡಿಯುವುದರಿಂದ ನಮ್ಮ ದೇಹಕ್ಕೆ ಹಾಗೂ ಆರೋಗ್ಯಕ್ಕೆ ಹಲವಾರು ಲಾಭಗಳೇ ಇವೆ. ಅದನ್ನು ತಿಳಿದುಕೊಳ್ಳುವ ಮೊದಲು ನೀವೇನಾದರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಇರುವ ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡಿ. ಮೊದಲಿಗೆ ಮೆಂತ್ಯ ನೀರು ತಯಾರಿಸುವ ವಿಧಾನವನ್ನು ತಿಳಿದುಕೊಳ್ಳೋಣ. ಮೆಂತ್ಯ ಕಾಳಿನ ನೀರು ತಯಾರಿಸಿಕೊಳ್ಳಲು 1 ಚಮಚ ಮೆಂತ್ಯ ಕಾಳು ತೆಗೆದುಕೊಳ್ಳಿ ಮತ್ತು ಅದನ್ನು ರಾತ್ರಿ 1 ಲೋಟ ನೀರಿಗೆ ಹಾಕಿ ನೆನೆಸಿಡಿ. ಬೆಳಗ್ಗೆ ನೀವು ಎದ್ದ ಬಳಿಕ ಈ ನೀರನ್ನು ಕುಡಿಯಿರಿ. ಇದು ನಿಮ್ಮ ದೇಹಕ್ಕೆ ಹಾಗೂ ಆರೋಗ್ಯಕ್ಕೆ ಹಲವಾರು ಲಾಭಗಳನ್ನೇ ಒದಗಿಸುತ್ತದೆ. ಅದರಲ್ಲೂ ಮುಖ್ಯವಾಗಿ ಕೆಲವು ಉಪಯುಕ್ತ ಲಾಭಗಳೆಂದರೆ ಮಧುಮೇಹಿಗಳಿಗೆ ತುಂಬ ಒಳ್ಳೆಯದು. ಮೆಂತ್ಯ ಕಾಳು ರಕ್ತದಲ್ಲಿರುವ ಸಕ್ಕರೆ ಅಂಶವನ್ನು ತುಂಬ ನಿಧಾನವಾಗಿ ಹೀರಿಕೊಳ್ಳುವಂತೆ ಮಾಡುವುದು ಮಾತ್ರವಲ್ಲದೆ ಇನ್ಸುಲಿನ್ ಉತ್ತೇಜಿಸುತ್ತದೆ. ಮಧುಮೇಹ ಮತ್ತು ಮಧುಮೇಹ ಬರುವ ಸಾಧ್ಯತೆ ಇರುವಂತಹ ಜನರು ಮೆಂತ್ಯ ಕಾಳಿನ ನೀರು ಕುಡಿಯುವುದು ತುಂಬ ಒಳ್ಳೆಯದು. ದೇಹದ ಉಷ್ಣತೆಯನ್ನು ತಗ್ಗಿಸುತ್ತದೆ. ಮೆಂತ್ಯ ಕಾಳು ದೇಹದಲ್ಲಿ ಉಷ್ಣತೆಯನ್ನು ತಗ್ಗಿಸುತ್ತದೆ. ಇದರಿಂದ 1 ಚಮಚ ಮೆಂತ್ಯ ಕಾಳನ್ನು ನೀರಿನಲ್ಲಿ ರಾತ್ರಿ ವೇಳೆ ನೆನೆಸಲು ಹಾಕಿ ಆ ನೀರನ್ನು ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಸೇವಿಸಿ. ದೇಹದ ಅಧಿಕ ಉಷ್ಣತೆಯ ಸಮಸ್ಯೆಯಿಂದ ಪರಿಹಾರ ದೊರೆಯುತ್ತದೆ. ಜೀರ್ಣಕ್ರಿಯೆಯನ್ನು ವೃದ್ಧಿಸುತ್ತದೆ. ಮೆಂತ್ಯ ಕಾಳಿನ ನೀರು ಆಮ್ಲೀಯ ವಿರೋಧವಾಗಿದೆ. ಇದನ್ನು ನಿತ್ಯವೂ ಸೇವಿಸಿದರೆ ಇದರಿಂದ ಜೀರ್ಣಕ್ರಿಯೆಯ ವ್ಯವಸ್ಥೆಯು ಬಲಗೊಳ್ಳುತ್ತದೆ ಮತ್ತು ಹೊಟ್ಟೆಯ ಉಬ್ಬರದಂತಹ ಸಮಸ್ಯೆಯು ನಿವಾರಣೆಯಾಗುತ್ತದೆ. ಮೆಂತ್ಯ ಕಾಳಿನಲ್ಲಿ ಇರುವಂತಹ ಉರಿಯೂತ ಶಮನಕಾರಿ ಗುಣವು ಹೊಟ್ಟೆಗೆ ಆರಾಮವನ್ನು ನೀಡುತ್ತದೆ. ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ. ಮೆಂತ್ಯ ಕಾಳಿನಲ್ಲಿ ಹೇರಳವಾದ ಆಂಟಿ ಆಕ್ಸಿಡೆಂಟ್ ಇದೆ. ಇದು ರೋಗ ನಿರೋಧಕ ಶಕ್ತಿಯನ್ನು ಬಲಗೊಳಿಸುತ್ತದೆ. ನೀವು ಚಿಕ್ಕ ಪುಟ್ಟ ರೋಗಗಳಿಂದ ಪದೇ ಪದೇ ಬಳಲುತ್ತಿದ್ದರೆ ಮೆಂತ್ಯ ನೀರನ್ನು ತಪ್ಪದೆ ಸೇವಿಸಿ. ಅಧಿಕ ರಕ್ತದ ಒತ್ತಡವನ್ನು ನಿಯಂತ್ರಿಸುತ್ತದೆ. ಮೆಂತ್ಯ ಕಾಳಿನಲ್ಲಿ ಗ್ಲಾಕ್ಟೋಮನನ್ ಮತ್ತು ಪೊಟ್ಯಾಷಿಯಂ ಇದೆ. ಇವೆರಡು ರಕ್ತದ ಒತ್ತಡವನ್ನು ನಿಯಂತ್ರಿಸಲು ಸಹಾಯಕಾರಿ. ರಕ್ತದ ಒತ್ತಡದ ಸಮಸ್ಯೆಯಿಂದ ಬಳಲುತ್ತಿರುವವರು ಮೆಂತ್ಯ ಕಾಳು ನೆನೆಸಿದ ನೀರು ಕುಡಿಯುವುದು ಉತ್ತಮ. ಕೊಲೆಸ್ಟ್ರಾಲ್ ಮಟ್ಟವನ್ನು ತಗ್ಗಿಸುತ್ತದೆ. ಮೆಂತ್ಯ ಕಾಳು ಕೆಟ್ಟ ಕೊಲೆಸ್ಟ್ರಾಲ್ ಮಟ್ಟವನ್ನು ತೆಗೆದುಹಾಕುತ್ತದೆ ಎಂದು ಹಲವಾರು ಅಧ್ಯಯನಗಳು ಹೇಳಿವೆ. ಇದರೊಂದಿಗೆ ದೇಹದಲ್ಲಿ ಕೊಲೆಸ್ಟ್ರಾಲ್ ಮಟ್ಟವನ್ನು ಇದು ಕಾಪಾಡುತ್ತದೆ. ಹೃದಯದ ಆರೋಗ್ಯಕ್ಕೂ ಕೂಡ ಇದು ತುಂಬನೇ ಸಹಾಯಕಾರಿ. ತೂಕ ಕಳೆದುಕೊಳ್ಳಲು ಉಪಯೋಗಕಾರಿ. ಮೆಂತ್ಯ ಕಾಳು ನೆನೆಸಿದ ನೀರನ್ನು ಕುಡಿಯುವುದರಿಂದ ಮತ್ತು ನೆನೆಸಿದ ಮೆಂತ್ಯವನ್ನು ಸ್ವಲ್ಪ ತಿನ್ನುವುದರಿಂದ ಹಸಿವು ಕಡಿಮೆಯಾಗುತ್ತದೆ. ಆದ್ದರಿಂದ ದೇಹದ ತೂಕ ಕಳೆದುಕೊಳ್ಳಲು ಬಯಸುವವರು ಖಾಲಿ ಹೊಟ್ಟೆಗೆ ತಪ್ಪದೆ ಮೆಂತ್ಯ ನೆನೆಸಿದ ನೀರು ಕುಡಿಯುವ ಅಭ್ಯಾಸವನ್ನು ರೂಢಿಸಿಕೊಳ್ಳಿ. ಸಂಧಿವಾತ ಸಮಸ್ಯೆಗೆ ಉತ್ತಮ. ಆಂಟಿ ಆಕ್ಸಿಡೆಂಟ್ ಮತ್ತು ಉರಿಯೂತ ಶಮನಕಾರಿ ಗುಣವನ್ನು ಹೊಂದಿರುವ ಮೆಂತ್ಯೆಯು ಸಂಧಿವಾತ ನೋವನ್ನು ನಿವಾರಿಸುತ್ತದೆ. ಕಿಡ್ನಿಯ ಕಲ್ಲನ್ನು ಕರಗಿಸುತ್ತದೆ. ಖಾಲಿ ಹೊಟ್ಟೆಯಲ್ಲಿ 1 ತಿಂಗಳ ಕಾಲ ಮೆಂತ್ಯ ನೆನೆಸಿದ ನೀರನ್ನು ಕುಡಿಯಿರಿ. ಇದು ಕಿಡ್ನಿಯಲ್ಲಿ ಕಲ್ಲುಗಳನ್ನು ಹೊರಹಾಕಲು ನೆರವಾಗುತ್ತದೆ. ಸುಂದರ ಚರ್ಮಕ್ಕಾಗಿ ಉತ್ತಮ. ಮೆಂತ್ಯ ಕಾಳಿನ ನೀರು ಜೀರ್ಣಕ್ರಿಯೆಗೆ ನೆರವಾಗುತ್ತದೆ ಮತ್ತು ವಿಷಕಾರಿ ಅಂಶವನ್ನು ಹೊರಹಾಕುತ್ತದೆ. ಇದು ಕಾಂತಿಯುತ ಆರೋಗ್ಯಕಾರಿ ಕಲೆಯಿಲ್ಲದೆ ಇರುವ ಚರ್ಮವನ್ನು ಒದಗಿಸುತ್ತದೆ. ಆದ್ದರಿಂದ ಸುಂದರ ಕಲೆರಹಿತ ಚರ್ಮಕ್ಕೆ ತಪ್ಪದೆ ಮೆಂತ್ಯ ಕಾಳಿನ ನೀರು ಸೇವಿಸಿ.
ಮಹಿಳೆಯರಿಗೆ ಉತ್ತಮ. ಮೆಂತ್ಯ ಕಾಳು ನೆನೆಸಿದ ನೀರು ಋತುಚಕ್ರದ ಸಮಯದ ಸೆಳೆತ ಕಡಿಮೆ ಮಾಡುತ್ತದೆ ಮತ್ತು ಬಾಣಂತಿಯರಲ್ಲಿ ಹಾಲಿನ ಉತ್ಪತ್ತಿ ಹೆಚ್ಚಿಸುತ್ತದೆ. ಕೂದಲಿನ ಆರೈಕೆಗೆ ಉತ್ತಮ. ಕೂದಲು ಉದುರುವುದು ಮತ್ತು ಕೂದಲು ಬೆಳ್ಳಗಾಗುವ ಸಮಸ್ಯೆ ಹೋಗಲಾಡಿಸಲು ತಪ್ಪದೆ ಮೆಂತ್ಯ ನೀರು ಕುಡಿಯಿರಿ. ಇದು ಕೂದಲ ಬೆಳವಣಿಗೆಗೂ ಕೂಡ ತುಂಬನೇ ಸಹಾಯಕಾರಿ. ಮೂಳೆಗಳ ಆರೋಗ್ಯಕ್ಕೆ ಉತ್ತಮ. ಮೆಂತ್ಯ ಕಾಳಿನಲ್ಲಿ ಕ್ಯಾಲ್ಸಿಯಂ ಹೆಚ್ಚಿನ ಪ್ರಮಾಣದಲ್ಲಿದೆ. ಆದ್ದರಿಂದ ಮೆಂತ್ಯ ಕಾಳು ನೆನೆಸಿದ ನೀರನ್ನು ತಪ್ಪದೆ ಸೇವಿಸಿ. ಇದರಿಂದ ಮೂಳೆಗಳು ಬಲಶಾಲಿಯಾಗುತ್ತದೆ. ಕ್ಯಾಲ್ಸಿಯಂ ಕೊರತೆಯಿಂದ ಬಳಲುತ್ತಿದ್ದರೆ ಅಂಥವರು ಮೆಂತ್ಯ ಕಾಳು ನೆನೆಸಿದ ನೀರನ್ನು ತಪ್ಪದೆ ಸೇವಿಸುವ ಅಭ್ಯಾಸವನ್ನು ರೂಢಿಸಿಕೊಳ್ಳಿ. ನೋಡಿದ್ರಲ್ಲ, ಮೆಂತ್ಯ ಕಾಳು ನೆನೆಸಿದ ನೀರು ದೇಹಕ್ಕೆ ಎಷ್ಟೆಲ್ಲ ಲಾಭಗಳನ್ನು ನೀಡುತ್ತದೆ ಎಂದು. ಹಾಗೆಯೇ ಗರ್ಭಿಣಿ ಮಹಿಳೆಯರು ಮೆಂತ್ಯ ಕಾಳು ನೆನೆಸಿದ ನೀರನ್ನು ಕುಡಿಯಬಾರದು. ಇನ್ನು ಈ ವಿಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಹೇಗನ್ನಿಸ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸೋದನ್ನ ಮರಿಬೇಡಿ. ಆದಷ್ಟು ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿ ಜೊತೆ ಶೇರ್ ಮಾಡ್ಕೊಳ್ಳಿ. ಹಾಗೆ ಲೈಕ್ ಮಾಡೋದನ್ನ ಮರಿಬೇಡಿ. ಹೀಗೆ ಪ್ರೋತ್ಸಾಹ ಕೊಡ್ತಾ ಇರಿ. ಪ್ರೋತ್ಸಾಹ ಕೊಡ್ತಿರೋ ನಿಮ್ಮೆಲ್ರಿಗೂ ತುಂಬಾನೇ ಥ್ಯಾಂಕ್ ಯು.